ಲೇ ರುಕ್ಕು, ಏ ರುಕ್ಕು, ಚಾ ತೊಂಬಲ್ಲಿಪ್ಪ ಬಾಳುತ್ತಾತ ಚಾ ಕುಡ್ದಿಲ್ಲ. ಆಗಂತ ಪೇಪರ್ ಓದ್ಕೊಂಡು ಕುಂತೇನು ಚಾ ಬಿಟ್ಟಿನೇ ಮಾಡ್ಸತ್ತಿರಲ್ಲ. ತಡ್ರಿ ಪುರ್ಸೊತ್ತಿಲ್ಲ ನಿಮಗ. ತಡಿ ಚಾ ಮಾಡ್ಕೊಂಡ ಬರತ್ತೀನಿ ನಾನು. ಜಲ್ದಿ ಬಾರು. ಹಾ ಹಾ ಬಂದೆ ಬಂದೆ. ತಗೋರಿಪ್ಪ ನಿಮ್ ಚಾ. ಪಾಪ ಚಾ ಇಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ ನಿಮಗ. ಚಾ ಇಂಪಾರ್ಟೆಂಟ್ ಅಪ್ಪ, ಚಾ ಇಲ್ಲ ಅಂದ್ರೆ ಕೆಲಸನ ಮುಂದುವರಿಯಂಗಿಲ್ಲ ನಮಗೆ. ನಾವು ಅಂತರ ಚಾದ ಭಕ್ತ ಪ್ರೇಮಿಗಳು. ಅದ್ರಾಗ ಏನಿದೆ ಮೂರ್ ಹೊತ್ತು ಕುಡಿತೀರಪ್ಪ. ಅದ್ರೊಳಗೆ ಎನರ್ಜಿ ಡ್ರಿಂಕ್ ಇರ್ತೈತಿ, ಎನರ್ಜಿ ಡ್ರಿಂಕ್. ಅದಕ್ಕೆ ನಾವು ಕುಡಿತೀವಿ ಗೊತ್ತೇನೆ. ಆ ಚಾ ಕುಡಿದ ತಕ್ಷಣ ಪಟ್ ಪಟ್ ಏನ ತಲೆ ನೋವಿದ್ರಿ ಒಂದ್ ಕ್ಷಣ ಒಳಗೆ ಮಾಯ ಆಗ್ಬಿಡ್ತೈತಿ. ಯಪ್ಪ ನಾನು ಕುಡಿತೀನಪ್ಪ ಚಾ, ನನ್ಗೇನು ಹೋಗಂಗಿಲ್ಲ. ಅದು ನಿಮ್ಮಂತ ಹೋಗಿಲ್ಲ, ಚಾ ಪ್ರೇಮಿಗಳಿಗೆ ಹೋಗ್ತಿರ್ತದೆ. ಓ ಇಂಥದೊಂದು ವಿಷಯ ನಂಗೆ ಗೊತ್ತೇ ಇಲ್ಲ. ನಿನ್ನ ತಪ್ಪೆದ್ದುಗೊಂಡಿಗೆ ಎಲ್ಲಿ ಗೊತ್ತಾಗ್ಬೇಕದು. ಹೌದೌದು, ಪೆದ್ದ ಗುಂಡಿನ ಇಷ್ಟು ವರ್ಷ ನಿಮ್ ಜೊತೆ ಬಾಳೆ ಮಾಡ್ಯಾಳ. ಸಿಟ್ ಡೌನ್ ಬೇಡ ನನ್ನ ಮುದ್ದಿನ ರಾಣಿ. ಅಹ್, ಏನ್ರಿ ಇದು? ನೋಡ ನಕ್ಕಿ ಇರೋದಿಲ್ಲ. ಮತ್ ನಿಮ್ ಮಾತಿಗೆ ನಗ್ಲಾರ್ದೇನ ಅಳ್ತಾರನ? ನೀನ್ ಯಾವಾಗಲೂ ನಗ್ತಾ ಇರ್ಬೇಕ್ಲಿ, ನಿನ್ನಿಂತ್ರ ನಾವು. ಹ್ಮ್. ಮತ್ ನನ್ನ ಮಗಳೆಲ್ಲ, ನನ್ನ ಮಗಳು ಕಾಣತಿಲ್ಲ, ಹೋದ್ಲ ಆಫೀಸಿಗೆ. ಇಲ್ಲ ರೀ ಇನ್ನೂ ಹೋಗಿಲ್ಲ. ಇಬ್ರು ಅಲ್ಲಿ ಹೊರಗೆ ಕುಂತಿರಿ, ನಿಮ್ ಜೊತೆ ಮಾತಾಡ್ಬೇಕಂತ ಅಂದ್ಲಕ್ಕಿ. ಹೌದಾ, ಈಗ ಏನ್ ಮಾಡ್ತಾ ಇರ್ಬೇಕಂತ ಗೊತ್ತಿಲ್ಲ, ಆಕಿ ಬಂದ್ಮೇಲೆ ಗೊತ್ತಾಗತ್ತೆ. ಹಾಯ್ ರೀ ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂದ್ರೆ ನಾವು ಯಾರಂತ ನಿಮ್ಗೆ ಗೊತ್ತಾಗಿರ್ಬೇಕಲ್ಲ. ಗೊತ್ತಾಗಿಲ್ಲ ಅಂತಂದ್ರೆ ನಾನು ಹೇಳ್ಬಿಡ್ತೀನಿ. ನಾವು ಪ್ರೀತಿಯವರ ಮಮ್ಮಿ ಪಪ್ಪ. ಇಷ್ಟು ದಿನ ತೋರಿಸಿದ್ದಿಲ್ಲ ಪ್ರೀತಿಯವ್ರ ಮಮ್ಮಿ ಪಪ್ಪ. ಈಗ ಸಿಚುವೇಶನ್ ಬಂದೈತಿ, ಅದಕ್ಕೆ ತೋರ್ಸಾತೀನಿ. ಯಾಕಂದ್ರೆ ಆಕಿ ಟ್ರಿಪ್ಪಿಗೆ ಹೋಗೋಕೆ ಪರ್ಮಿಷನ್ ಕೇಳಬೇಕಲ್ಲ ನಮ್ಮ ಕಡೆ. ಅದಕ್ಕೆ ಹಂಗೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ. ನಮ್ಮ ಕತೆ ಇಷ್ಟ ಆಗತ್ತಿಲ್ಲ ನಿಮಗೆ. ಆಗ ಬಂದ ಬಿಟ್ರಿ ನೋಡಿ ನಿಮಗೆ. ಅಯ್ಯ ಬಾರ ನನ್ನ ಮಗಳ, ಎಲ್ಲೋಗಿದ್ದಿ? ಎಲ್ಲೂ ಇಲ್ಲ ಡ್ಯಾಡ್, ಇಲ್ಲ ರೂಮ್ ಒಳಗಿದ್ದು ರೆಡಿ ಆಗತ್ತಿದ್ದೆ. ಏನೋ ಮಾತಾಡ್ಬೇಕಂತಂದ್ಯಲ್ಲ, ಏನದು ಅಂತದ್ದು ಏನೈತಿ ಈಗ ಮಾತಾಡುವಂಥದ್ದು? ಏನಾದ್ರು ಐತಾ, ಎನಿಥಿಂಗ್ ಸ್ಪೆಷಲ್ ಇದ್ರೆ ಹೇಳಿ ನಡೀತೈತಿ. ಓ ಡ್ಯಾಡ್, ಅಷ್ಟು ಮುಂದಾಲೋಚನೆ ಮಾಡಬೇಡ್ರಿ, ಅಂಥದ್ದೇನೂ ಇಲ್ಲ. ಮತ್ತದ ಕೇಳಿದ್ಯಾ? ಇಬ್ರು ರೂಮ್ ಒಳಗೆ ಇದು ಸಾರಿ ಹಾಲ್ ಒಳಗಿರ್ರಿ, ನಾ ಬರ್ತೀನಿ ಮಾತಾಡ್ತೀನಿ, ಅರ್ಜೆಂಟ್ ಐತಿ ಅಂತೇಳಿ. ಅಂಥದ್ದೇನು ಅರ್ಜೆಂಟ್ ಐತಿ ನಿನಗೆ ಮಾತಾಡುವಂಥದ್ದು? ನಿನ್ನೆ ಹೇಳ್ಬೇಕಿತ್ತು ರಾತ್ರಿ. ನಿನ್ನೆ ಹೇಳ್ಬೇಕಂತ ಅನ್ಕೊಂಡೆ, ಬಟ್ ನೆನಪು ಬರಲಿಲ್ಲ ನನಗೆ. ಅದಕ್ಕೆ ಈಗ ನೆನಪು ಬಂತು, ಅದಕ್ಕೆ ಹೇಳಾತೀನಿ ತಡ್ರಿ ಸ್ವಲ್ಪ. ಹಂಗೆ ಯಾಕೆ ಮಾಡ್ತೀರಿ? ಸರಿ ತಗೋರವ್ವ ಹೇಳ. ಏನಿಲ್ಲ, ನಾವೆಲ್ಲರೂ ಫ್ರೆಂಡ್ಸ್ ಅಂದರೆ ಆಫೀಸ್ ಕಾಲೀಗ್ಸ್ ಎಲ್ಲರೂ ಸೇರಿ ಇದು ಮಡಿಕೇರಿಗೆ ಟ್ರಿಪ್ಪಿಗೆ ಹೋಗ್ಬೇಕಂತ ಮಾಡೀವಿ. ಅದಕ್ಕೆ ನಿಮ್ಮ ಪರ್ಮಿಷನ್ ತೊಗೋಬೇಕಿತ್ತು ನಾನು. ಅದಕ್ಕೆ ಹೇಳಬೇಕಂತೇಳಿ ಹೊರಗೆ ಕುಂತಿರ್ರಿ ಇಬ್ರು ಅಂತಂದೆ. ಯಾಕೆ ಮಮ್ಮಿ ಎದಕ್ಕೆ ನಗಾತಿ? ಇಲ್ಲಿ ನೋಡ್ರಿ, ಪರ್ಮಿಷನ್ ತಗೋನಾತಾಳ ನಿಮ್ಮ ಮಗಳು. ಹೂಲೆ, ನಂಗೂ ಅದ ಗಾಬರಿ ಆಗತೈತಿ. ಯಾವತ್ತು ಪರ್ಮಿಷನ್ ತಗೊಳ್ಳಾರ್ದು ಇವತ್ತು ಪರ್ಮಿಷನ್ ತಗೊಳತಾಳ. ನಾ ಯಾವತ್ತೇನು ಕೇಳಿಲ್ಲ ನಿಮಗೆ. ಹಂಗಲ್ವಾ, ನೀ ಪರ್ಮಿಷನ್ ಕೇಳಾರ್ದನ ಓಡೋಗಿರ್ತಿ. ಫಸ್ಟ್ ಟೈಮ್ ಪರ್ಮಿಷನ್ ಕೇಳತ್ತಿಲ್ಲ, ಅದಕ್ಕೆ ನಗು ಬರಾಯ್ತು ನನಗೆ. ಹಂಗೇನಿಲ್ಲ, ನನ್ನ ಫ್ರೆಂಡ್ಸ್ ಅದಾರಲ್ಲ ದೀಪಾ ಮತ್ತು ತ್ರಿವೇಣಿ, ಅವರಿಬ್ರು ಅವ್ರ ಪೇರೆಂಟ್ಸಿಗೆ ಪರ್ಮಿಷನ್ ತಗೊಂಡು ಆಮೇಲೆ ಬರ್ತೀನಿ ಏನಾದ್ರು. ಅದಕ್ಕೆ ಸರಿ ತಗೋ, ನಾನು ನಮ್ಮ ಮನ್ಯಾಗ ಒಂದು ಮಾತು ಹೇಳ್ತೀನಿ, ಅವ್ರ ಕಡೆನೂ ನಾನು ಪರ್ಮಿಷನ್ ತಗೋಬರ್ತೀನಿ ಅಂತ ಅಂದೆ ನಾನು. ನನಗೂ ಅನ್ನಿಸ್ತು, ನಾನು ನನ್ನ ಪೇರೆಂಟ್ಸ್ ಕಡೆ ಪರ್ಮಿಷನ್ ತಗೋಬೇಕಲ್ಲ ಟ್ರಿಪ್ಪಿಗೆ ಹೋಗಾಕ ಅಂತೇಳಿ. ಅಬ್ಬಾ, ನನ್ನ ಮಗಳಿಗೆ ಎಷ್ಟು ಒಳ್ಳೆ ಬುದ್ಧಿ ಕೊಟ್ಟಾನಪ್ಪ ದೇವ್ರು. ದೇವ್ರಲ್ರಿ, ಯಾಕೆ ಗೆಳ್ತಾ ಇರೋದು. ಅವ್ರ ಫ್ರೆಂಡ್ಸಿಗೆ ಪರ್ಮಿಷನ್ ಕೇಳ್ತೀನಿ ಅನ್ನೋದಕ್ಕೆ ಈಗಿಗೂ ಬಂದಿತ್ತದು ಪರ್ಮಿಷನ್ ಕೇಳೋದು. ನೋಡಿ ಅವ್ರು ಹೆಂಗದಾರ, ಪರ್ಮಿಷನ್ ಕೇಳೇ ಹೋಗ್ತಾರೆ ಹೊರಗೆ. ನೀನು ಇದ್ದಿ, ಇಷ್ಟ ಬಂದಾಗ ಹೋಗ್ತಿದ್ದಿ, ಇಷ್ಟ ಬಂದಾಗ ಬರ್ತಿದ್ದಿ. ನಮಗೇನು ನಂಬಿಕೆ ಇತ್ತು ಬೇಡ, ನೀ ಸೀದಾ ಮನೆಗೆ ಬರ್ತಿ ಅಂತೇಳಿ. ಅದಕ್ಕೆ ನಾವು ಜಾಸ್ತಿ ತಲೆ ಕೆಡಿಸ್ಕೊತಿದ್ದಿಲ್ಲ. ಈಗೇನು ಫಸ್ಟ್ ಟೈಮು ನೀನು ಪರ್ಮಿಷನ್ ಕೇಳಿದೆಲ್ಲ, ಖುಷಿ ಆಯ್ತು ನಮಗೂ. ಹಾಗಾದ್ರೆ ನಾವು ಹೋಗ್ಬೋದಾ ಟ್ರಿಪ್ಪಿಗೆ? ಧಾರಾಳವಾಗಿ ಹೋಗಬಹುದು. ನಮ್ಮ ಮಗಳ ಮೇಲೆ ನಮಗೆ ನಂಬಿಕೆ ಇದೆ. ಅದಕ್ಕೆ ಅಲ್ಲ ಇಷ್ಟು ವರ್ಷ ಎಲ್ಲಿ ಹೋಗ್ತೀನಿ ಅಂದ್ರೂ ನಾವು ಬೇಡ ಅಂದಿಲ್ಲ. ನೀವು ಒಬ್ಬ ಆರಾಮ್ಸರಿ ನಡೀತೈತಿ. ಥ್ಯಾಂಕ್ ಗಾಡ್, ಥ್ಯಾಂಕ್ ಯು. ಆದ್ರೆ ಒಂದು ಮಾತು, ಹುಷಾರಂಗಿರ ಏನ, ನಿನ್ನ ಎಚ್ಚರಿಕೆ ಒಳಗೆ ನೀರು. ಓಕೆ ಮಮ್ಮಿ. ಅಂದಂಗೆ ಯಾವಾಗ ಹೊಂಟ್ರಿ ನೀವು ಟ್ರಿಪ್ಪಿಗೆ? ಇನ್ನೂ ಡಿಸೈಡ್ ಆಗಿಲ್ಲ ಪಪ್ಪ. ಇನ್ನೊಂದು ದೀಪಾ ಮತ್ತು ತ್ರಿವೇಣಿ ಅವ್ರ ಮನೆ ಪರ್ಮಿಷನ್ ತಗೋಬೇಕಲ್ಲ. ಮತ್ತು ಅವ್ರ ಮನೆ ಹ್ಞೂ ಅಂತಾರಿಲ್ಲ, ಅದೊಂದು ಡೌಟ್ ಐತಿ. ಅದಕ್ಕೆ ಹ್ಞೂ ಅಂತಾರೆ ತಗೋ. ಅವರು ಹುಡುಗಿಯರು ಚಲೋ ಅದಾರ, ಮತ್ತು ಅವ್ರ ಮನೆಗಿನವರು ಚಲೋ ಅದಾರ ಅಂತಿದ್ದಿ ನೀನು. ಹ್ಞೂ ಅಂತಾರೆ, ಅವ್ರ ಮಕ್ಕಳ ಮ್ಯಾಗ ಅವ್ರ ನಂಬಿಕೆ ಇದ್ರೆ ಕಳಿಸ್ತಾರೆ ಅವರು. ಹ್ಞೂ, ಭಾಳ ಪ್ರೀತಿ ಐತಿ, ಭಾಳ ಕಾಳಜಿನೂ ಐತಿ, ಭಾಳ ನಂಬಿಕೆನೂ ಐತಿ ಅವ್ರ ಮನ್ಯಾಗ, ಅವ್ರ ಮ್ಯಾಗ. ಹಂಗಂದ್ರೆ ಕಳಿಸ್ತಾರೆ ತಗೋ, ಟೆನ್ಷನ್ ತೊಗೋಬೇಡ್ರಿ. ಆರಾಮ್ ಸಿರಿ ಹೋಗಿ ಆರಾಮ್ ಸಿರಿ ಬರ್ರಿ. ಇಷ್ಟು ದಿನ ಮತ್ತು ನೀವು ಟ್ರಿಪ್ಪಿಗೆ ಹೋಗಿದ್ದಿಲ್ಲಲ್ಲ. ಸರಿ ತಗೋವಾ, ನಿಮ್ಮ ಮಡಿಕೇರಿ ಟ್ರಿಪ್ಪಿಗೆ ಹೋಗ್ಬಾ, ನಾನು ನಿಮ್ಮವ್ವ ಬೇರೆ ಕಡೆ ಹೋಗಿ ಬರ್ತೀವಿ ಅಂತ ಟ್ರಿಪ್ಪಿಗೆ. ಟ್ರಿಪ್ಪಿಗೆ ಹೊಂಟಿರೋ ಇಲ್ಲ ಹನಿಮೂನಿಗೆ ಹೊಂಟಿರೋ? ಏ ನಾ ಎಂತಕ್ಕೆ ಈ ವಯಸ್ಸೊಳಗೆ ಹನಿಮೂನಿಗೆ ಹೋಗ್ಬೇಕಂತ. ನಿಮ್ಮವ್ವ ರೆಡಿ ಅಂದ್ರೆ ನಾ ಈಗ ರೆಡಿ ಹೋಗಾಕ. ಚೀ ಚೀ ಚೀ, ಮಗಳ ಮುಂದೆ ಏನು ಮಾತಾಡ್ಬೇಕು ಏನಿಲ್ಲ, ಇವ್ರಿಗಂತೂ ಗೊತ್ತೇ ಇಲ್ಲ ನೋಡು. ಅಯ್ಯ, ನಾವೇನು ಮಾತಾಡಬಾರ್ದು ಮಾತಾಡಿದ್ವಿ. ಅಯ್ಯ ಮಮ್ಮಿ ನಾಚ್ಕೋಬೇಡ ತಗೋ. ನಿಂಗೆ ಆಫೀಸ್ ಗೊತ್ತಾಗಿಲ್ಲೇನೆ? ಇಂಡೈರೆಕ್ಟ್ ಆಗಿ ಆಫೀಸ್ಗೆ ಹೋಗು ಅಂತ ಹೇಳತ್ತೇನೆ, ಅರ್ಥ ಮಾಡ್ಕೊಂಡಿಯಲ್ಲ? ಸರಿ ತಗೋರಾಗ ಹೋಗ್ತೀನಂತೆ. ಓಕೆ ಡ್ಯಾಡ್, ಬಾಯ್. ಸರಿ ತಗೋ, ಹುಷಾರ, ಆರಾಮಾಗಿ ಹೋಗು. ಹಾಂ ಸರಿ. ನಿಮ್ಮ ಆಫೀಸ್ ಹೆಂಗೈತಿ? ಚಲೋ ಐತಾ? ಕೆಲಸದ್ದೇನು ಪ್ರೆಷರ್ ಇಲ್ಲಲ್ಲ? ಏನು ಪ್ರೆಷರ್ ಇಲ್ಲ, ಆರಾಮ್ಸರಿ ಕೆಲಸ ಮಾಡ್ಕೊಂಡು ಹೊಂಟೇವಿ. ಸರಿ ತಗೋ. ಸರಿ ತಗೋ, ನಾ ಹೊಂತಾತ್ ನಾ ಬರ್ಲೆ? ಹಾಂ ಹೋಗ್ಬಾ. ಓಯ್ ಏನ್ಲಿ ರೀ ಅಂತ ಒಮ್ಮಕ್ಳು ಓಯ್. ಅಲ್ರಿ ಮಗಳ ಮುಂದೆ ಅದೇನ್ರಿ ಅಸಂಖ್ಯ ನಿಮ್ದು ಮಾತು? ಅದ್ರೊಳಗೆ ನಿಂತಲಿ ನನ್ನ ಮಗಳ ಅಕ್ಕಿ ಏನು ಕೇಳಬಾರ್ದು ಹೇಳ್ದ, ನಿಮ್ಮನ್ನು ಗುಂಟ್ರೇನಾ ಅಂತಂದ್ರೆ ನಿಮ್ಮವ್ವ ರೆಡಿ ಇದ್ರೆ ನಾ ಈಗ ರೆಡಿ ಹೋಗಕ್ಕಂತಂದೆ. ಅದ ಮತ್ತೆ ಹೇಳಿದ್, ನನ್ನ ಮಗಳ ಮುಂದೆ ಮಾತಾಡ್ತಾರನ ಹಂಗೆಲ್ಲ? ಆಕಿನೂ ದೊಡ್ಡ ಕೈಗೆ ಆಕಿಗೂ ಎಲ್ಲ ಅರ್ಥ ಆಗ್ತೈತಿ, ಈಗೇನೆ ಚಿಂತೆ ಮಾಡಬೇಡ. ಹೋಗಿ ನಿಮ್ಗೆ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ.
ಸರಿ ತಗೋ, ನಾವು ಎಲ್ಲರೂ ಹೋಗ್ಬರೋಣ ಟ್ರಿಪ್ಪಿಗೆ. ಮತ್ತೆ ಆಕೆ ಆ ಕಡೆ ಹೋದಾಗ ಮತ್ತೆ ನಾವು ಈ ಕಡೆ ಎಲ್ಲರೂ ಹೋಗೋಣ ಅಂತೆ. ಹ್ಞೂ ರೀ, ಭಾಳ ದಿನ ನಾನು ಎಲ್ಲೂ ಹೋಗಿಲ್ಲ ತಿರ್ಗಾಡಕ್ಕೆ. ನಾವು ಹೋಗ್ಬರೋಣ ಬರ್ರಿ ಹಂಗಂದ್ರೆ. ನಡಿ, ನಿನಗಿಷ್ಟ ಇತ್ತಂದ್ರೆ ಈಗ ಹೋಗೋಣಂತೆ. ಈಗ ಏನು ಬೇಡ, ಆಕಿ ಫಸ್ಟ್ ಹೋಗ್ಲಿ, ಆಕಿ ಹಿಂದಿಂತ ನಾವು ಹೋಗೋಣಂತೆ. ಓಕೆ. ಪ್ರೀತಿ ಮಮ್ಮಿ ಪಪ್ಪ ಹೆಂಗೆ ಅನಿಸಿದ್ರಿ ನಿಮಗೆ? ಹೆಂಗೆ ಅನಿಸಿದ್ರಂತೆ ಕಮೆಂಟ್ ಒಳಗೆ ತಿಳಿಸ್ರಿ. ಮತ್ತೆ ಅವ್ರು ಹೇಳ್ತಾರೆ ತಗೋ, ಕಮೆಂಟ್ ಮಾಡಿ. ನಡಿ, ತಿನ್ನಕ್ಕೆ ಏನಾರು ಕೊಡು. ನಡಿ, ನಾಷ್ಟ ಮಾಡಿಲ್ಲ ಇನ್ನು, ಬರೀ ಒಂದು ಚಾ ಕೊಟ್ಟು ಕುಂದಿಸಿದಿ. ಅಲ್ಲೇ ಬರ್ರಿ, ಬಿಸಿ ಬಿಸಿ ಪಡ್ಡು ಮಾಡ್ಕೊಡ್ತೀನಿ, ಅಲ್ಲೇ ಬಿಸಿ ಬಿಸಿ ತಿನ್ನಂತ್ರಿ. ನಡಿ ಹಂಗಂದ್ರೆ. ಅಪ್ಪಾಜಿ, ನೀವೇನು ಇವತ್ತು ಹೊಲ ಕಡೆ ಬರೋದು ಬೇಡ ತಗೋರಿ. ಯಾಕಪ್ಪ ಮಗನ? ನಿನ್ನೆ ಇಂತ್ರ ಪಾಪ ನೀವು ಭಾಳ ಮೊಳಕ ನೋವು ಅನ್ನತ್ತಿದ್ರಿ. ಸುಮ್ಮನೆ ಅಲ್ಲಿ ಬಂದ್ರೆ ಮತ್ತೆ ನೀವು ಕುಂದ್ರಂಗೂ ಇಲ್ರಿಪ್ಪ, ಅಡ್ಡಾಡ್ತೀರಿ. ಅದಕ್ಕೆ ಬೇಡ, ಇವತ್ತು ಒಂದಿನ ಮನ್ಯಾಗಿರ್ರಿ. ಮನ್ಯಾಗಿದ್ದು ಸ್ವಲ್ಪ ಸುಧಾರಿಸ್ಕೊರಿ. ಇರ್ಲಿ ಬಿಡ, ಅದು ವಯಸ್ಸಾದ್ಮೇಲೆ ಇದ್ದಿದ್ದಾವು ಎಲ್ಲ ಮೊಣಕಾಲು ನೋವು, ಆ ನೋವು ಈ ನೋವು, ಅದಕ್ಕೆಲ್ಲ ಹೆದ್ರ್ಕೊಂಡು ಕುಂತ್ರೆ ಮುಗ್ದೋತೆ. ಆದರೂ ಇವತ್ತೊಂದಿನ ನೀವು ಬರೋದು ಬೇಡ. ಇವತ್ತು ಥಂಡಿ ಭಾಳ ಐತ್ರಿ ಹೊರಗೆ, ಬೇಡ್ರಿ ನೀವು ಬರೋದು. ಇವತ್ತೊಂದಿನ ಇಲ್ಲೇ ಇರ್ರಿ. ಆ ಥಂಡಿಗೆ ಇನ್ನೂ ಸ್ವಲ್ಪ ನೋವು ಜಾಸ್ತಿ ರೀ ಅವು. ಇಲ್ಲಿ ತಗೋರುವ ಬರ್ತೀನಂತೆ. ಇಲ್ಲಿ ಮನ್ಯಾಗಿದ್ರೆ ಬೇಜಾರು ಬರ್ತಿತ್ತಪ್ಪ ನಂಗೆ. ಅಲ್ಲಿ ಹೋದ ಕಡೆ ಅಡ್ಡಾಡ್ಕೊಂಡಿದ್ರೆ ನನಗೆ ಹೊತ್ತೋಗೋದು ಗೊತ್ತಾಗಂಗಿಲ್ಲ. ಬ್ಯಾಡ್ರಿ, ಇವತ್ತು ಅವ್ವ ಜೊತೆ ಆರಾಮ್ಸಿರಿ ಮನ್ಯಾಗಿರ್ರಿ. ಬೇಕಾದ್ರೆ ನಾಳೆ ಬರಂತ್ರಿ. ಸರಿ ತಗೋಪ್ಪ. ಅದಂಗೆ ನಾಷ್ಟ ಮಾಡಿದ್ರಿ? ಇಲ್ಲಪ್ಪ, ಮಾಡ್ಬೇಕೀಗ. ಪಾಪ ಜಯವ್ವ ಬೆಳಗಿನ ಚಾ ಅದೆಲ್ಲ ಕೊಟ್ಲ. ನಾನು ನಾಷ್ಟ ಮಾಡ್ಕೊಂಡ್ಬರ್ತೀನಿ, ಇಲ್ಲೇ ಕುಂತಿರ್ರಿ ಅಂತ ಅಂದ್ಲಕ್ಕಿ. ಹೌದು ರೀ, ಬಂದೆ ಅಲ್ವಾ? ಬಾಪ ಕುಂದ್ರ ಬಾ. ಸರಿ ತಗೋವಾ, ಇವತ್ತೆಲ್ಲರೂ ಹೋಗಿ ತಿರ್ಗಾಡ್ಕೊಂಡು ಬರೋಣ ಅಂತ ನಾವಿಬ್ರು. ಏನ ಏ ಸ್ನೇಹ, ಬೇಡವಾ, ಅಜ್ಜಾಗ ಆರಾಮಿಲ್ಲ. ಅಜ್ಜ ಇವತ್ತೊಂದಿನ ಮನ್ಯಾಗ ರೆಸ್ಟ್ ಮಾಡ್ಲಿ. ನೀನು ದೋಸ್ತರ ಜೊತೆ ಅಡ್ಡಾಡ್ಕೊಂಡ್ ಬಾ. ಏನ ಇರ್ಲಿ ಬಿಡ, ನನ್ನ ಮೊಮ್ಮಗಳ ಜೊತೆ ಅಡ್ಡಾಡ್ಕೊಂಡ್ ಬರ್ತೀನಿ ನಾನು. ನೀವು ಹೊಳಗ್ ಬರಕ್ಕೂ ಬೇಡ ಅಂತೀನಿ. ನನಗೆ ಮನೆ ಕುಂದ್ರಾಗ ಬೇಜಾರ್ ಬರ್ತೈತಿ. ನನ್ನ ಮೊಮ್ಮಗಳ ಜೊತೆ ಅಡ್ಡಾಡಿದೆ ಅಂದ್ರೆ ನೋವು ಇದ್ದಿದ್ದು ಕಾಣಂಗಿಲ್ಲ ನಂಗೆ. ನೋಡು ಪಾಪ ಹುಡುಗಿಗೂ ಬ್ಯಾಡ ಅನ್ನೋಂಗ್ ಮಾಡಿದೀವಿ ನೀನು. ಅಲ್ರಿ ಅಪ್ಪಾಜಿ, ನಿಮ್ಮ ಒಳದಕ್ಕ ಹೇಳಿದ್ನಲ್ಲ. ನೋಡ್ರಿ, ಆಕಿನೂ ಅರ್ಥ ಮಾಡ್ಕೊಂಡ್ಲು. ಇಲ್ಲಪ್ಪ, ನಂಗೆ ಅವಾಗಿಲ್ಲ. ನನ್ನ ಮೊಮ್ಮಗಳು ಕರ್ಕೊಂಡು ಹೊರಗೆ ಅಡ್ಡಾಡ್ಕೊಂಡ್ ಬರ್ತೀನಿ. ನಾನು ನನ್ನ ಮೊಮ್ಮಗಳ ಜೊತೆ ಅಡ್ಡಾಡಿ ಇಲ್ಲ ಭಾಳ ದಿನ ಆಯ್ತು. ಈಗ ನಾ ಬ್ಯಾಡ ಅಂದ್ರೆ ನೀವು ಕೇಳ್ತೀರ? ಸರಿ ತಗೋರಿ, ಹೋಗಿ ಬರ್ರಿ. ಸ್ನೇಹ, ನಮಗ ಎಲ್ಲರೂ ಹೋಗಿ ತಿರ್ಗಾಡ್ಕೊಂಡು ಬರೋಣ ಇವತ್ತು. ಹುಷಾರಂಗ್ ಹೋಗ್ಬರ್ರೆ. ಏನು ಮಾತುಕತೆ ಜೋರ್ ನಡ್ತಾವು ಅಪ್ಪ ಮಗಳು ಅಜ್ಜಂದು? ಏನಿಲ್ ಬೇ, ಅಜ್ಜ ಮೊಮ್ಮಗಳು ಹೊರಗೆ ಅಡ್ಡಾಡ್ಕೊಂಡು ಬರ್ತಾರಂತವಾ. ಬೇಜಾರ್ ಬರೋದಂತ ಅವ್ರಿಬ್ರಿಗೂ. ಹೆಂಡತಿ ಜೊತೆ ಕಾಲ ಕಳೆಯಕ್ಕೆ ಹೊತ್ತು ಸಿಗಂಗಿಲ್ಲ ನಿಮ್ಮಪ್ಪಾಗ. ಮೊಮ್ಮಕ್ಕಳ ಜೊತೆ ಅಡ್ಡಾಡಕ್ ಹೊತ್ತು ಭಾಳ ಇರ್ತೈತಿ ನಿಮ್ಮಪ್ಪಾಗ. ನೀನು ಬಾಲಿ, ನಿನಗೆ ಯಾರು ಬೇಡ ಅಂದ್ರೆ? ನನಗೆ ಆಗಂಗಿಲ್ಲಪ್ಪ ಅಡ್ಡಾಡಕ್ಕೆ. ಮೊದ್ಲ ಮೊಣಕಾಲು ನೋಸ್ತಾವ ನಾನು. ಅಯ್ಯೋ, ಅಪ್ಪಾಗೂ ಮೊಣಕಾಲು ನೋವು ನಿನ್ನಿಂತ್ರ. ಅದಕ್ಕೆ ಅಪ್ಪಾಗ ಇವತ್ತು ಹೊಲಕ್ಕೆ ಬರಬೇಡ್ರಿ, ಮನ್ಯಾಗ ಇದ್ದು ಸುಧಾರಿಸ್ಕೋರಿ ಅಂತಂದ್ರೆ ಮೊಮ್ಮಗಳ ಜೊತೆ ಹೊರಗೆ ಹೊಂಟಾರ ಮನ್ಯಾಗಿರ್ರಿ ಅಂತಂದ್ರೆ. ನೀವಪ್ಪ ಯಾವಾಗ ಮನ್ಯಾಗ ಕುಂತಿದ್ದ ಹೇಳಪ್ಪ? ನೀವು ಅಪ್ಪಾಗ ಮನ್ಯಾಗ ಕುಂದ್ರಕಂದ್ರೆ ಆಗಂಗಿಲ್ಲ. ಒಟ್ಟು ಏನಾರ ಮಾಡ್ಬೇಕು, ಇಲ್ಲಾಂದ್ರೆ ಎಲ್ಲರೂ ಹೋಗ್ಬೇಕು. ಒಟ್ಟು ಏನಾರ ಒಂದು ಕೆಲಸ ಮಾಡ್ತಾನೆ ಇರ್ಬೇಕು, ಇಲ್ಲ ತಿರುಗ್ತಾ ಇರ್ಬೇಕು. ನಿಮ್ಮ ಅಪ್ಪಾಗ ಮನ್ಯಾಗ ಕುಂದ್ರಕಂದ್ರೆ ಆಗಂಗಿಲ್ಲ. ಹೋಗೋ ಮಾರ್ಯ, ನಮಗೆ ಮೊದ್ಲಿಂತ್ರ ಮನ್ಯಾಗ ಕುಂತ್ರ ರೂಢ ಇಲ್ಲ. ಬೇಜಾರು ಬರ್ತದೆ ನಮ್ಗೆ ಮನ್ಯಾಗ ಕುಂತ್ರಾಕ. ನೋಡಿ ಕೇಳಿದೇನೆ, ಹಿಂಗೈತೆ ನೋಡಿ ನಿಮ್ಮ ಅಪ್ಪಂದು. ಹಾಯ್ ಶಂಕ್ರಿ, ನೀನದು ಅಡ್ಡಾಡಂಗಿಲ್ಲ. ಆಜ ಒಳ್ಳಗರ ಬಿಡು. ಕುಂತು ನೋಡಿ ಎಷ್ಟು ದಪ್ಪ ಹಂಗ. ಅಲ್ಲ ಹೇಳಿಬಿಟ್ಟಿ, ನಾ ದಪ್ಪಗೇನೆ ಅದು ಕುಂತ ಸುಬ್ಬಿ. ನಿನ್ನ ವಯಸ್ಸೊಳಗ ಎಂತ ಕೆಲಸ ಮಾಡಿ ನಿನ್ಗೇನು ಗೊತ್ತಲೇ? ಹೌದಾ, ಎಂತ ಕೆಲಸ ಮಾಡಿವಿ ನೀನು? ಹಾ ತಗೋ, ಅವ್ವ ಹೋಗಿ ಅಗಿ ಕಡೆ ಸಿಕ್ಕೊಂಡ್ರು ನೋಡು. ಬೇಕಾಗಿತ್ತು ನಿಮ್ಮ ಅವ್ವಾಗ. ಲೇ, ಎಂತ ಕೆಲಸ ಅಂತಂದ್ರೆ ಮಣ್ಣೇರೋ ಕೆಲಸ, ಉಸುಗೇರೋ ಕೆಲಸ, ಮನಿ ಕಟ್ಟೋ ಕೆಲಸ, ಎಲ್ಲ ಎಂತ ಕೆಲಸ ಮಾಡೇನಿ. ಮತ್ತೆ ಹೊಲಕ್ಕೆ ಹೋಗಿ ಕಳೆ ಕೀಳೋದು. ಊರು ಸುಬ್ಬಿ, ನಿನ್ ಮುಂದೆ ನಾ ಮಾತಾಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ನಾನ್ದೇನೆ ಈ ಮನೆ ಕಟ್ಟೇನ ಅಂತೇಳಿ ಕೆಲಸಕ್ಕೆ ಹೋಗ್ತಿದ್ದೆ ನಾನು, ಗೋಣಿ ಕೆಲಸಕ್ಕೆ ಅಂತ ಹೇಳತ್ತೀನಿ ನಾನು. ನೀ ಗೋಣಿ ಕೆಲಸ ಮಾಡಿಯಾ? ಹ್ಞೂ, ಮತ್ತೆ ನಂಬಕ್ಕಾಗತ್ತಿಲ್ಲ. ಯವ್ವ ಸ್ನೇಹವ್ವ, ನಾವು ಬಡ್ತಂದವ್ರು. ಏನ ನಮ್ಮ ತಂದೆ ತಾಯಿ ಭಾಳ ಬಡ್ತಾರಂದ್ರೆ ಭಾಳ ಬಡ್ತಾನ ಇತ್ತು ಅವ್ರಿಗೆ. ನಿಮ್ಮ ಅಜ್ಜಗೆ ಮದುವೆ ಮಾಡ್ಕೊಂಡಾಗ ನಾನು ಇಷ್ಟು ಆರಾಮಾಗದೇನಿ. ತವ್ರ ಮನೆಯಾಗ ಇದ್ದಾಗ ಭಾಳ ಕಷ್ಟ ಅನ್ಬೋಸೇನೆ ನಾನು. ನಮ್ಮ ಅಣ್ಣಗಳಂತೂ ದಂಡಪಿಂಡಗಳು ದುಡಿಯಾಕಂದ್ರೆ ನಾ ಯಾಕಂತಿದ್ವು. ಮತ್ತು ನಮ್ಮ ಅಪ್ಪ ಅವಾಗ ಸಾಕ್ಬೇಕಲ್ಲ, ಅದಕ್ಕೆ ನಾ ಕೆಲ್ಸಕ್ಕೆ ಹೋಗಿ ದುಡ್ಕೊಂಡು ಬಂದು ರೊಕ್ಕ ಕೊಡ್ತಿದ್ದೆ ಅವ್ರಿಗೆ. ಅವಾಗ 1 ರೂಪಾಯಿ 2 ರೂಪಾಯಿ ಸಿಕ್ತಿತ್ತು ನಮಗೆ ಕೆಲಸ ಮಾಡಿದ್ರೆ. ಹೌದಾ? ಹ್ಞೂ, ಮತ್ತೆ ನಿಮಗೆ ಈಗ ಕುಂತಲ್ಲೇ ಬರ್ತಾವ ರೊಕ್ಕ. ನಾವು ದುಡಿಬೇಕು, ತಿನ್ಬೇಕು. ಅವಾಗ ಬಾ ಕಷ್ಟಪಟ್ಟೆ ಹಂಗಂದ್ರೆ. ನನ್ನ ಕಷ್ಟ ನೀ ಏನು ನೋಡಿಲಿ? ಅಯ್ಯ, ಆ ಸಣ್ಣ ಹುಡುಗಿ ಮುಂದೆ ಏನಚ್ಚಿಯ ಪಾಪ? ಅವ್ರು ಗೊತ್ತಾಗ್ಬೇಕಲ್ರಿ ಕಷ್ಟ ಅಂದ್ರೆ ಏನಂತೇಳಿ. ಇರ್ಲಿ, ಅದು ಇನ್ನೂ ಸಣ್ಣದೈತಿ ಪಾಪ, ಬಿಡು. ನೀವ್ ಯಾವಾಗ ನಿಮ್ಮ ಮೊಮ್ಮಕ್ಕಳು ಬಿಟ್ಟು ಕೊಟ್ಟಿರಿ ಹೇಳ್ರಿ? ಎಷ್ಟಾದ್ರೆ ನಮ್ಮ ಅಜ್ಜ ಯಾಕೆ ಬಿಟ್ಟು ಕೊಡ್ತಾನ? ಹೌದವ್ವ, ನಿಮ್ಮ ಅಜ್ಜ ನಿಮ್ಮನ್ನ ಯಾಕೆ ಬಿಟ್ಟು ಕೊಡ್ತಾನ ಹೇಳು? ಏನಾಗೇನ ಹೇಳಕ್ ಬಂದಿದ್ದೆ, ಇಲ್ಲ ಮರ್ತ ಹೋದೆ. ಪಪ್ಪ ಅಜ್ಜ ನೀವಿಬ್ರು ಇಲ್ಲೇ ಇರ್ಬೇಕಂತ. ಅಕ್ಕ ಏನ ಬಂದ ನಿಮ್ ಜೊತೆ ಮಾತಾಡಂತ. ಆಕಿ ರೆಡಿ ಆಗತ್ತಾವ, ರೆಡಿ ಆಗಿ ಬಂದ ನಿಮ್ ಜೊತೆ ಮಾತಾಡ್ತಾಳಂತ. ಹೌದಾ? ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಅವಳ ಬಂದು ಹೇಳ್ತಾಳಂತ. ಹೌದಾ? ಬರ್ಲಿ ತಗೋ.